ಸ್ಮಿತಾ ಅರ್ಧ ತಿಂದಿಟ್ಟ ಸೇಬು ಹಣ್ಣು ಆ ಕಾಲದಲ್ಲಿ ಎಷ್ಟು ರೂಪಾಯಿಗೆ ಹರಾಜಾಗಿದ್ದು ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತೀರಾ. ಹೌದು, ಆ ಕಾಲದಲ್ಲಿ ಸಿಲ್ಕ್ ಸ್ಮಿತಾ ಕ್ರೇಜ್ ಹೆಚ್ಚಾಗಿತ್ತು ಎಂಬುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಸಿಲ್ಕ್ ಸ್ಮಿತಾ ಅರ್ಧ ತಿಂದಿಟ್ಟ ಸೇಬು ಹಣ್ಣನ್ನ ಹರಾಜಿಗೆ ಹಾಕಿದ ಘಟನೆ ಕೂಡ ನಡೆದಿತ್ತು. ಜನರು ಆ ಸೇಬನ್ನ ಖರೀದಿಸೋಕೆ ತಾನು ಮುಂದು ನಾ ಮುಂದು ಅಂತ ಜನ ಹರಾಜಿಗೆ ಬಂದಿದ್ರಂತೆ. ಅವತ್ತು ಸಿಲ್ಕ್ ಸ್ಮಿತಾ ಒಂದು ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಸಿಲ್ಕ್ ತಮ್ಮ ಶಾರ್ಟ್ ಗ್ಯಾಪ್ನಲ್ಲಿ ಸೇಬು ಹಣ್ಣನ್ನ ತಿನ್ನುತ್ತಿದ್ರಂತೆ. ಸಿಲ್ಕ್ ಸ್ಮಿತಾ ಒಂದು ತುಂಡು ಆಪಲ್ ಕಚ್ಚುತ್ತಿದ್ದಂತೆ ಶಾರ್ಟ್ ರೆಡಿಯಾಗಿತ್ತು. ಹಾಗೆ ಆಕೆ ಅರ್ಧ ತಿಂದ ಆಪಲ್ ಅಲ್ಲೇ ಬಿಟ್ಟು ಹೋದ್ರಂತೆ. ಇದನ್ನ ಗಮನಿಸಿದ ವ್ಯಕ್ತಿಯೊಬ್ಬರು ಸೇಬನ್ನ ಮೆಲ್ಲನೆ ಅಲ್ಲಿಂದ ಕದ್ದುಕೊಂಡು ಹೋಗಿದ್ರಂತೆ. ಇದನ್ನ ಸಿಲ್ಕ್ ಸ್ಮಿತಾ ತಿಂದ ಸೇಬು ಎಂದು ಹರಾಜು ಹಾಕಲಾಯಿತು. ಇದನ್ನು ತಿಳಿದ ಜನರು ಆ ಸೇಬು ಖರೀದಿಸಲು ಓಡೋಡಿ ಬಂದಿದ್ರಂತೆ. ಸಿಲ್ಕ್ ಸ್ಮಿತಾ ಅರ್ಧ ತಿಂದ ಸೇಬನ್ನ ಹರಾಜಿನಲ್ಲಿ ಎಷ್ಟು ಖರೀದಿಸಿದ್ರು ಎಂಬುದರ ಬಗ್ಗೆ ವಿಭಿನ್ನ ವಾದಗಳಿವೆ. ಕೆಲವರು 1 ಲಕ್ಷ ರೂಪಾಯಿಗೆ ಹರಾಜಾಯಿತು ಅಂದ್ರೆ ಇನ್ನು ಕೆಲವರು 5 ಲಕ್ಷಕ್ಕೆ ಹರಾಜು ಮಾಡಲಾಗಿತ್ತು ಎಂದಿದ್ದಾರೆ. ಇನ್ನು ಕೆಲವರು ನಿಜವಾಗಿ ಸೇಬು ಹಣ್ಣು ಮಾರಾಟವಾಗಿದ್ದು 200 ರೂಪಾಯಿಗೆ ಎಂದಿದ್ದಾರೆ. ಆ ಕಾಲದಲ್ಲಿ 200 ರೂಪಾಯಿಗಳೇ ದುಬಾರಿಯಾಗಿತ್ತು. ಒಟ್ನಲ್ಲಿ ಸಿಲ್ಕ್ ಸ್ಮಿತಾ ತಿಂದಂತಹ ಸೇಬು ಕೂಡ ಮಾರಾಟ ಮಾಡಲಾಗಿತ್ತು ಅನ್ನೋದು ಮಾತ್ರ ಅವರ ಮೇಲಿನ ಕ್ರೇಜ್ ಎಷ್ಟಿತ್ತು ಅನ್ನೋದು ತಿಳಿಯುತ್ತೆ. ಇನ್ನು ಸಿನಿಮಾ ರಂಗದಲ್ಲಿ ಉಜ್ವಲ ಭವಿಷ್ಯದ ಹೊಂದಿದ್ದ ಸಿಲ್ಕ್ ಸ್ಮಿತಾ 1996ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ಆಗ ಸಿಲ್ಕ್ ಸ್ಮಿತಾಗೆ ಕೇವಲ 35 ವರ್ಷ ವಯಸ್ಸಾಗಿತ್ತು. ಪ್ರೀತಿಯಲ್ಲಿ ದ್ರೋಹಕ್ಕೊಳಗಾದ ಸಿಲ್ಕ್ ಸ್ಮಿತಾ ಏಕಾಂಗಿಯಾಗಿ ಜೀವನ ಕಳೆದರು. ಆತ್ಮಹತ್ಯೆ ಪತ್ರದಲ್ಲಿ ಸಿಲ್ಕ್ ಸ್ಮಿತಾ ಪ್ರಮುಖ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ. 106 ಚಿತ್ರಗಳಲ್ಲಿ ನಟಿಸಿರುವ ಸಿಲ್ಕ್ ಸ್ಮಿತಾ ಅವರ ಅಂತ್ಯಕ್ರಿಯೆಯಲ್ಲಿ ಯಾರೂ ಸಹ ಭಾಗವಹಿಸಲಿಲ್ಲ. ಆಕೆ ಅನಾಥಳಾಗಿ ಪರಲೋಕಕ್ಕೆ ತೆರಳಿದಳು ಅನ್ನೋದು ಮಾತ್ರ ನಿಜ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.